एक एव परब्रह्म परमात्मा दिगंबरः स्वयमेव गुरुः साक्षात् सुब्बरायः पातु नः सदा पातु नः सदा पातु नः सदा। ಶ್ರೀ ಗುರುಭ್ಯೋ ಅಸ್ಮದ್ಗುರು ಪರಂಪರಾಭ್ಯೋ. ವೇದಿಕೆಯ ಮೇಲೆ ಹಸೀನರಾದ ಪೂಜ್ಯರ ಅಡಿದಾವರಿಗಳಲ್ಲಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಹೃನ್ಮನದಲ್ಲಿ ವಾಸಿಪನಾದ ಆ ಗುರುವಿಗೆ ಒಂದು ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸ್ತಾ ಏನು ಮಾತಾಡಬೇಕೋ ಗೊತ್ತಿಲ್ಲ. ನಮಗಿಷ್ಟೇ ಗೊತ್ತು, ಸ್ವಾಮಿಗಳು ಕರೆದಿದ್ದಾರೆ ಬರೋದು. ಯಾಕೆ ಬರಬೇಕು ಅಂತ ಕೇಳಿದರೆ ಗುರುವಿನ ಸೆಳೆತ. ಗುರುವಿಗೋಸ್ಕರ ಜೀವನ ಮಾಡಬೇಕು ಅಂತ ನಮ್ಮ ಸಂಕಲ್ಪ. ಗುರುಗಳು ಕರೆದಿದ್ದಾರೆ, ಬರಬೇಕು. ನಮಗೆ ಇರೋದು ಒಂದೇ ತತ್ವ, ಗುರು ತತ್ವ. ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಮಗೆ ಅವರಿಗೆ ಏನು ನೂರಾರು ವರ್ಷಗಳ ಪರಿಚಯ ಇಲ್ಲ, ನೂರಾರು ದಿನಗಳ ಪರಿಚಯ ಇಲ್ಲ, ಅಲ್ಪ ಪರಿಚಯ. ಆದರೆ ಆ ಗುರು ತತ್ವಕ್ಕೆ ಬಾಗಿದ್ದೇವೆ. ಆ ಗುರು ತತ್ವಕ್ಕೆ ಪ್ರೀತಿಯಿಂದ ಹೇಗೆ ಗುರು ತತ್ವ ಇರುತ್ತೆ, ನಾವು ಅಂದುಕೊಂಡಂತಹ ಆಡಂಬರದ ಜೀವನ ಗುರು ಜೀವನ ಅಲ್ಲ, ಆಡಂಬರದ ತತ್ವ ಗುರು ತತ್ವ ಅಲ್ಲ. ಯಾವುದೂ ಕೈಗೆ ನಿಲಕದ ಎಟಕದ ಕೇವಲ ಹೃದಯಕ್ಕೆ ಸಿಗುವ ಒಂದೇ ಒಂದು ವಸ್ತು ಆ ಗುರು ವಸ್ತು. ಹೃದಯಕ್ಕೆ ಬಿಟ್ಟರೆ ಬೇರೆ ಯಾವ ವಸ್ತುವಿಗೂ ಯಾವುದಕ್ಕೂ ಸಿಗದ ದೊರಕದ ಆಪ್ಯಾಯಮಾನ ಪ್ರೀತಿ, ಗುರು ಪ್ರೀತಿ. ಅದು ನಮಗೆ ಇಲ್ಲಿ ದೊರಕಿದೆ. ಹೇಗೆ ತಾಯಿಯ ಪ್ರೀತಿ ನಿಮಗೆಲ್ಲ ಅನುಭವಕ್ಕೆ ಸಿಕ್ಕಂತಹ ವಸ್ತು. ಹೀಗಿತ್ತು ಸಂಗತಿ. ಹೇಗಿತ್ತು ಅಂತ ಕೇಳಿದರೆ, ವಸ್ತುವಿಗಾಗಿ ಹೊಡೆದಾಟ ಇಡೀ ಪ್ರಪಂಚದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿದ್ದದ್ದೇ. ಯಾವುದಕ್ಕೆ ಹೊಡೆದಾಟ ಅಂತ ಕೇಳಿದರೆ, ಯಾವುದನ್ನು ಬಿಟ್ಟು ಹೋಗಬೇಕು ಅದಕ್ಕಾಗಿ ಹೊಡೆದಾಟ. ಯಾವುದನ್ನು ತೆಗೆದುಕೊಂಡು ಹೋಗಬೇಕಿದೆ ಅದಕ್ಕೆ ಹೊಡೆದಾಟ ಇವತ್ತಿಗೂ ಆಗಿಲ್ಲ, ಆಗೋದೂ ಇಲ್ಲ. ಯಾವುದಕ್ಕಾಗಿ ಹೋರಾಟ ಆಗಬೇಕು? ಬ್ರಹ್ಮತತ್ವಕ್ಕಾಗಿ, ಗುರುತತ್ವಕ್ಕಾಗಿ ಹೋರಾಟ. ಜೀವನ ಯಾವುದಕ್ಕಾಗಿ? ಗುರುತತ್ವಕ್ಕಾಗಿ. ಯಾವುದು ಬೆಳಗಿಂದ ಈ ಸಭೆಯಲ್ಲಿ ಕೇಳಿದ್ದಷ್ಟೇ ಆಧ್ಯಾತ್ಮ ಪ್ರಪಂಚ. ಆ ಆಧ್ಯಾತ್ಮವನ್ನು ಬಿಟ್ಟು ನಾವು ಹೋಗೋದು ಎಷ್ಟು, ಎಲ್ಲಿಂದ ಬಂದಿದ್ದೀರಿ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಎಷ್ಟು ಪತನಕ್ಕೆ ನಾವು ಹೋಗಿಬಿಟ್ಟಿದ್ದೇವೆ ಅಂತ ಕೇಳಿದರೆ, ನಮ್ಮ ತನವನ್ನು ನಾವು ಕಳೆದುಕೊಂಡು ಬತ್ತಲಾಗಿದ್ದೇವೆ ಈ ಪ್ರಪಂಚದಲ್ಲಿ. ಬ್ರಹ್ಮನಿಷ್ಠ ಗುರುಗಳನ್ನು ನೋಡಬೇಕು, ಬ್ರಹ್ಮನಿಷ್ಠರ ಆಶ್ರಯವನ್ನು ಪಡಿಬೇಕು, ನಿಶ್ರೇಯಸ ಪ್ರಾಪ್ತಿಯಾಗಬೇಕು. ಲಕ್ಷ್ಯ ಏನು ಗೊತ್ತಿಲ್ಲ ನಮಗೆ. ಯಾವ ಲಕ್ಷ್ಯ? ಅಲಕ್ಷ್ಯ. ಲಕ್ಷ್ಯದಲ್ಲಿ ಅಲಕ್ಷ್ಯ ಇದೆ. ಲಕ್ಷ್ಯವನ್ನು ಭೇದಿಸಬೇಕು ಅಂತ ಹೇಳಿದರೆ ಗುರುತತ್ವಕ್ಕೆ ಮಾತ್ರ ಸಾಧ್ಯ. ಗುರು ವಿಷ್ಣು ಸಮೀಪೆ ಕೃತಂ ಪಾಪಂ ಶಿವ ಸಮೀಪೆ ವಿನಶ್ಯತಿ, ಶಿವ ಸಮೀಪೆ ಕೃತಂ ಪಾಪಂ ಗುರೋ ಸಮೀಪೆ ವಿನಶ್ಯತಿ. ಯಾವುದಾದ್ರೂ ನಾವು ಪಾಪಗಳನ್ನು ಮಾಡ್ತಾ ಇದ್ದರೆ, ನಿತ್ಯ ಪಾಪನೇ ಮಾಡೋದು, ನಾವು ಪುಣ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಅಂಥ ಪ್ರಪಂಚದಲ್ಲಿ ಇವತ್ತಿದ್ದೇವೆ. ಯಾವ ಪ್ರಪಂಚದಲ್ಲಿ ನಾವಿದ್ದೇವೆ ಅಂತ ಕೇಳಿದರೆ, ಸಾಕ್ಷಾತ್ ಭಗವಂತನ ಮುಂದೆ ನಿಂತುಕೊಂಡು ಸುಳ್ಳಾಡುವುದನ್ನು ನಾವು ಕರಗತವನ್ನು ಮಾಡಿಕೊಂಡು ಬಿಟ್ಟಿದ್ದೇವೆ. ನಮಗೇನು ಗೊತ್ತಿದೆ ನೀವು ಹೇಳಿ? ಇದು ಎಲ್ಲರಿಗೂ, ನನ್ನನ್ನು ಹಿಡಿದು ಎಲ್ಲರಿಗೂ ಸುಳ್ಳಾಡುವುದು ಕರಗತವಾಗಿಬಿಟ್ಟಿದೆ. ಈಗ ಎಷ್ಟು ಅಂತ ಕೇಳಿದರೆ, ಮೊಬೈಲ್ ಬಂದುಬಿಟ್ಟಿದೆ. ಎಲ್ಲಿದ್ದೀರಿ? 2 ನಿಮಿಷ ನಿಮ್ಮ ಮನೆ ಮುಂದೆ ಅಂತ ಹೇಳ್ತೇವೆ. ನಾವಿನ್ನು 10 ಕಿಲೋಮೀಟರ್ ದೂರ ಇರ್ತೇವೆ. ಎಷ್ಟು ದೂರ? 2 ನಿಮಿಷ ನಿಮ್ಮ ಮನೆ ಮುಂದೆ ಇದ್ದೇವೆ ನಾವು ಅಂತ. ಅಷ್ಟನ್ನು ನಮ್ಮ ಇಡೀ ಭಾರತೀಯ ಪರಂಪರೆ, ಇಡೀ ಎಲ್ಲ ನೋಡಿದರೂ ಚರಾಚರ ವಸ್ತುಗಳಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಹೊರಟವರು. ನಾವು ಹೊರಟದ್ದು ಎಲ್ಲಿಗೆ? ನಾವು ಅದನ್ನ ಹೇಳೋದು. ನಾವು ಹೊರಟದ್ದು, ಹೋಗಬೇಕಾದದ್ದು, ಇರಬೇಕಾದದ್ದು ಎಲ್ಲಿ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಈ ಪ್ರಪಂಚದ ಅರಿವು ಯಾಕಾಗಿಲ್ಲ ಅಂತ ಕೇಳಿದರೆ,
ಆ ಗುರು ತತ್ವದ ಅರಿವು ನಮಗಾಗಿಲ್ಲ. ಗುರೋರಂಗ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇವ. ತತಃ ಕಿಂ ತತಃ ಕಿಂ ತತಃ ಕಿಂ, ಈ ಮೂರನ್ನು ದಾಟಬೇಕು ಅಂತ ಹೇಳಿದರೆ ಆ ಗುರು ಮಾತ್ರ ಸಾಧ್ಯ, ಗುರುವಿಗೆ ಮಾತ್ರ ಸಾಧ್ಯ ದಾಟಿಸಬೇಕು. ಅದಕ್ಕೆ ಏನು ಹೇಳ್ತಾ ಇದ್ರು, ವಿಷ್ಣು ಸಮೀಪೆ ಕೃತಂ ಪಾಪಂ ಶಿವ ಸಮೀಪೆ ವಿನಶ್ಯತೆ. ನೀವೇನಾದರೂ ವಿಷ್ಣು ಸಾನ್ನಿಧ್ಯದಲ್ಲಿ ತಪ್ಪುಗಳನ್ನು ಆಡಿದರೆ, ತಪ್ಪುಗಳನ್ನು ಮಾಡಿದರೆ, ಕಾಯ ವಾಚ ಮನಸ ತಪ್ಪುಗಳಾಗತ್ತೆ. ಎಲ್ಲಿ ನಾಶ ಆಗಬೇಕು, ಎಲ್ಲಿ ಪಾಪಗಳ ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ಶಿವ ಸಮೀಪೆ ವಿನಶ್ಯತೆ. ಶಿವನ ಸಾನ್ನಿಧ್ಯದಲ್ಲಿ ಕಳೆದುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಶಿವ ಸಮೀಪೆ ಕೃತಂ ಪಾಪಂ ಗುರೋ ಸಮೀಪೆ ವಿನಶ್ಯತೆ. ಶಿವನ ಸಾನ್ನಿಧ್ಯದಲ್ಲಿ ನೀವೇನಾದರೂ ಗೊತ್ತಿದ್ದೋ ಗೊತ್ತಾಗದೆಯೋ ತಪ್ಪುಗಳು ನಡೆದು ಹೊಡ್ತಾರೆ, ಗುರು ಸಾನ್ನಿಧ್ಯದಲ್ಲಿ ಬಂದು ಆ ಎಲ್ಲ ತಪ್ಪುಗಳನ್ನು ಅರಿಕೆ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಗುರೋ ಸಮೀಪೆ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತೆ. ಒಂದು ಬಾರಿ ಗುರುವಿನ ಪಾದದ ಅಡಿಯಲ್ಲಿ ಶಿರವನ್ನಿಟ್ಟು ಏನು ಕೇಳಬೇಕು ಅಂತ ಕೇಳಿದರೆ, ಭಗವಂತ ನನಗೇನು ಗೊತ್ತಿಲ್ಲ. ನನ್ನ ಗುರುಗಳೊಂದು ಮಾತು ಹೇಳ್ತಾ ಇದ್ರು, ತುಂಬ ಚಟ ನಮಗೆ ಮಾತನಾಡೋದು, ಗುರುಗಳ ಬಗ್ಗೆ ಮಾತನಾಡೋದು ತುಂಬ ಚಟ ಇದೆ. ಗುರುಗಳು ಏನು ಹೇಳ್ತಿದ್ರು ಅಂತ ಕೇಳಿದರೆ, ನಾವೆಲ್ಲ ಏನು ಬರ್ತೇವೆ ಅಂತ ಕೇಳಿದರೆ, ಒಂದು ದೊಡ್ಡ ಶುದ್ಧವಾದಂತಹ ಬಿಳಿ ಪತ್ರ ಪೇಪರ್, ಆ ಪತ್ರದಲ್ಲಿ ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ಎಷ್ಟು ಮೂರ್ಖರು ನಾವಿದ್ದೇವೆ ಅಂತ ಕೇಳಿದರೆ, ನಮ್ಮ ಗುರುಗಳು ಹೇಳೋ ಮಾತು, 2 ಶಬ್ದ 3 ಶಬ್ದ ಬರೆಯುವಷ್ಟು ಸಾಮರ್ಥ್ಯ ಮಾತ್ರ ನಮಗಿರೋ, ಅದೂ ಇಲ್ಲ. ಗುರು ಕೊಟ್ಟರೆ ಆ ಸಾಮರ್ಥ್ಯ, ಇಲ್ಲ ಅಂದರೆ ಇಲ್ಲ. ನಾವೇನು ಕೇಳ್ಕೊಂಡು ಹೋಗ್ತೇವೆ ಅಂತ ಕೇಳಿದರೆ, ನನಗೆ ಕಾರ್ ಇಲ್ಲ, ಕಾರ್ ಬೇಕು, ಮನೆ ಇಲ್ಲ, ಮನೆ ಬೇಕು, ಮಕ್ಕಳಿಲ್ಲ, ಮಕ್ಕಳು ಬೇಕು. ಎಷ್ಟು ಲೈನನ್ನು ಬರಲಿಕ್ಕೆ ಸಾಧ್ಯ ನಿಮಗೆ ಅಂತ ಕೇಳಿದರೆ, ಆ ಇಡೀ ಪತ್ರದಲ್ಲಿ ಗುರುಗಳು ಹೇಳೋದು 2 ಲೈನ್ ಅಷ್ಟೇ. ಗುರುಗಳು ಹೇಳ್ತಾರೆ, ಏನು ಮೂರ್ಖರಿದ್ದೀರಿ ನೀವು ಅಂತ. ನನ್ನ ಗುರುಗಳು ಹೇಳ್ತಿದ್ರು, ಎಷ್ಟು ಮೂರ್ಖರಿದ್ದೀರಿ ನೀವು ಅಂತ ಕೇಳಿದರೆ, ಬಿಳೆ ಪತ್ರ ತಗೊಂಡು ಬಾ, ನಿನಗೆ ಏನು ಬೇಕು ಅದನ್ನು ನಾನು ಬರ್ಕೊಡ್ತೇನೆ ಅಂತ ಹೇಳ್ತಿದ್ರು. ನಿಮಗೆ ಬರೆಯೋ ಸಾಮರ್ಥ್ಯ 2 ಅಕ್ಷರ. ಗುರು ಬರದ ಅಂದರೆ ಪುಟ ಪೂರ್ತಿ ಆಗತ್ತೆ, ಜೀವನ ಪೂರ್ತಿ ಆಗತ್ತೆ. ನಾವು ಕೇಳುವ 2 ಅಕ್ಷರ ಮೇಲಕ್ಕೊಯ್ಯುವ ಅಕ್ಷರ ಅಲ್ಲ, ಕೆಳಕ್ಕೊಯ್ಯುವ ಅಕ್ಷರ. ಗುರು ಪದದಲ್ಲಿ ನಿಂತುಕೊಂಡು 2 ಅಕ್ಷರವನ್ನು ಕೇಳಿ ಹೋಗಲಿಕ್ಕೆ ಬರಬೇಡಿ. ಮಠಗಳಿಗೆ, ಮಠಮಾನ್ಯಗಳಿಗೆ, ಗುರುಪಾದಗಳಿಗೆ ನಿಮ್ಮ ಹಣೆಯನ್ನು ಒತ್ತಬೇಡಿ. ಯಾವುದು ನಿಶ್ರೇಯಸವಾದಂತಹದ್ದು, ಯಾವುದು ನಿತ್ಯವಾದಂತಹದ್ದು ಅದನ್ನು ಕೇಳಿಕೊಳ್ಳಿಕ್ಕೆ ಬನ್ನಿ ಗುರುಮಠಗಳಿಗೆ, ಗುರುಪಾದಗಳಿಗೆ. ಯಾವುದನ್ನು ಕೇಳಬೇಕು ಅಂತ ಕೇಳಿದರೆ, ಯಾವುದು ಶಾಶ್ವತಿಕವಾದಂತಹದ್ದನ್ನು ಕೇಳಬೇಕು. ಯಾವುದು ಶಾಶ್ವತ? ಉಪನಿಷತ್ತುಗಳು, ಇಡೀ ಶಾಸ್ತ್ರ ಪ್ರಪಂಚ, ಬ್ರಹ್ಮನಿಷ್ಠ, ಶ್ರೋತ್ರಿಯ ಎಲ್ಲ ಶಬ್ದಗಳನ್ನು ನೀವು ಆಡ್ತಿರಲ್ಲ, ಕೇಳ್ತಿರಲ್ಲ ನಿತ್ಯ. ಯಾವುದನ್ನು ಪಡೆಯುವುದಕ್ಕೋಸ್ಕರ ಗೊತ್ತಲ್ಲ, ಬ್ರಹ್ಮನಿಷ್ಠ ಆಗಬೇಕು ಅಂತ. ಬ್ರಹ್ಮನಿಷ್ಠ ಅಂದರೆ ಏನು? ಬ್ರಹ್ಮಪದ ಅಂದರೆ ಏನು? ಸ್ವಾಮಿ, ನಮಗೆ ನಿಮಗೆ ಸಿಕ್ಕದ್ದಲ್ಲ, ಸಿಗುವುದಲ್ಲ. ಅದು ಸಾವಿರಾರು ವರ್ಷಗಳ ತಪಸ್ಸಿಗೂ ಕೂಡ ದೊರಕದಂತಹ ವಸ್ತು ಬ್ರಹ್ಮಪದ. ಬ್ರಹ್ಮನನ್ನು ತಿಳಿಯೋದು ಅಂದರೆ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರ ಅಲ್ಲಿಂದ ಶುರುವಾಗುವುದು. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ. ಹೇಗೆ ಬ್ರಹ್ಮ ಜಿಜ್ಞಾಸವನ್ನು ಮಾಡೋದು ಅಂದರೆ, ಬ್ರಹ್ಮನನ್ನು ತಿಳಿಯೋದು ಅಂದರೆ ಏನು? ಕೈಯೋ ಕಾಲೋ ಕಾಣುವಂತಹ ವಸ್ತು ನಿರಾಕಾರ. ಬ್ರಹ್ಮನ ವರ್ಣನೆ ಮಾಡಿದ್ದಾರೆ. ಎಷ್ಟು ಶಾಸ್ತ್ರ ಗೂಢ ಅಂತ ಕೇಳಿದರೆ, ನಿಮಗೇನು ಕಾಣುತ್ತೆ? ಆ ಭಗವಂತನ ಕೈ ಪಾದ ಕಾಣ್ತು, ಇವತ್ತು ಪಾದ ಕಾಣ್ತು ನನಗೆ ಅಂತ, ವಿಠ್ಠಲನ ಪಾದ ಕಾಣ್ತು ಅಂತ. ನೀವು ಕಾಣುವ ಪಾದ ಹೇಗಿರಬೇಕು ಅಂತ ಕೇಳಿದರೆ, ನಿರಾಕಾರ ಪಾದವನ್ನು ನೋಡುವ ಮಟ್ಟಿಗೆ ನೀವು ಬೆಳಿಬೇಕು ಅಂತ. ಅದು ಯಾವಾಗ ಸಾಧ್ಯ? ಸಾಕಾರವಾದಂತಹ ಪಾದಗಳನ್ನು ನೋಡಲಿಕ್ಕೆ ಅದಕ್ಕೂ ಪುಣ್ಯ ಬೇಕು. ಇವತ್ತು ನೀವು ಇಲ್ಲಿ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ಪುಣ್ಯಾಂಶ ಇದ್ದದ್ದಕ್ಕೆ ಇಲ್ಲಿ ಬಂದಿದ್ದೀರಿ. ಪಾದವನ್ನು ನೀವು ನೋಡ್ತಾ ಇದ್ರೆ, ಸಾಕಾರದ ಪಾದಗಳನ್ನು ನೋಡ್ತಾ ನೋಡ್ತಾ ನಿರಾಕಾರವಾದಂತಹ ಪಾದಗಳನ್ನು ಕಾಣಬೇಕು ಅಂತ. ಅದು ಬ್ರಹ್ಮನಿಷ್ಠ.
ಆ ಬ್ರಹ್ಮತತ್ವವನ್ನು ತಿಳಿಬೇಕು ಅಂತ ಅಳಿಬೇಕು. ನನ್ನಲ್ಲಿರು ಅದು ಒಂದು ಪದ್ಯ ನಾನು ಸುಮಾರು ಕಡೆ ಹೇಳ್ತೇನೆ. ನನ್ನೊಳಿಹ ರಾವಣನಿಗೆ ಸಾವಕೊಡು ರಾಮ. ಎಂತಹ ಪದ್ಯ! ಈ ಬ್ರಹ್ಮತತ್ವ, ನಿಶ್ರೇಯಸ ಪ್ರಾಪ್ತಿ, ಗುರುಪ್ರಾಪ್ತಿ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಶುದ್ಧವಾದಂಥ ಬಟ್ಟೆ, ವಿಭೂತಿ, ಹಣ, ದುಡ್ಡು, ಆಡಂಬರ ಅದಿದ್ದ ಮಾತ್ರಕ್ಕೆ ನಿಮಗೇನು ದೊರಕುತ್ತೆ ಅಂತ ಕೇಳ್ತೇನೆ. ಹೇಳಿ ನಾನು ಏನು ದೊರಕುತ್ತೆ ಅಂತ ಕೇಳಿದ್ರೆ 2 ನಮಸ್ಕಾರ ಸಿಗುತ್ತೆ. ಆ ಒಂದು ನಮಸ್ಕಾರ ಸಿಕ್ಕರೆ ಹಿಂದೆ ಮಾಡಿದ ಪಾಪವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಿಕ್ಕಂಗೆ. ಯಾಕೆ? ನಾನು ಇವತ್ತು ಮೇಲೆ ಕೂಡಿಸ್ಬಿಟ್ರು, ನನಗೆ ಇವ್ರು ನಮಸ್ಕಾರ ಹೇಳಿದ್ರು, ಮತ್ತೆ ಒಂದು ಅಹಂಕಾರ ಶುರು. ನನ್ನ ಗುರುಗಳು ಹೇಳಿದ್ದಾರೆ. ಏನು ಹೇಳಿದಾರೆ ಗೊತ್ತಾ? ನನ್ನ ಗುರುಗಳು ಹೆಂಗಿದ್ರು ಹೋದಾಗ ಒಂದೊಂದು ಛಾತಿ ಬೀಸಿ ಕಳಿಸ್ತಿದ್ರು. ಏನು ಹೇಳ್ತಿದ್ರು ಗುರುಗಳು ಅಂತ ಕೇಳಿದ್ರೆ, ಅಪ್ಪ ಏನು PhD ಆಯ್ತಾ? ಹೌದಾ? ಓಹ್ ಹಾಂ, ಒಳ್ಳೇದು. ಶಾಸ್ತ್ರ ಓದ್ಬಿಟ್ಯಾ? ಓಹ್, ಶಾಸ್ತ್ರಗಳನ್ನು ತಿಳ್ಕೊಂಡೆ ಅಂತ. ನಂಗೆ ಅರ್ಥ ಆಗ್ತಿಲ್ಲ ಮೊದಲಿಗೆಲ್ಲ ಹೋದಾಗ. ಎಷ್ಟು ಶಾಸ್ತ್ರಗಳನ್ನು ಓದಿದೆ ಗೊತ್ತಿಲ್ಲ, ತಿರುಳು ಗೊತ್ತಿಲ್ಲ. ಅದ್ವೈತ ಅಂದರೆ ಏನು ಗೊತ್ತಿಲ್ಲ. ಅದ್ವೈತ ಅಂದರೆ ಸೂತ್ರಗಳನ್ನು ತಿಳ್ಕೊಂಡವರು ಮಾತ್ರ ನಾವು. ಸೂತ್ರಗಳನ್ನು, ಅಕ್ಷರ ಪ್ರಪಂಚವನ್ನು ಮಾತ್ರ ಹೇಳಲಿಕ್ಕೆ ಸಾಮರ್ಥ್ಯ, ಅದು ಸ್ವಲ್ಪ 2-3 ಅಕ್ಷರಗಳನ್ನು, ಅದು ಗುರುಕೃಪೆ ಎಂದು ಹೇಳಲಿಕ್ಕೆ ಸಾಧ್ಯ. ಆ ನಿಶ್ರೇಯಸ ಪ್ರಾಪ್ತಿಯನ್ನು, ನಿರಾಕಾರ ಚಿದಾಕಾರನನ್ನು ನೋಡಬೇಕು ಅಂತ ಹೇಳಿದರೆ ಅದು ಗುರುತತ್ವಕ್ಕೆ ಮಾತ್ರ ಸಾಧ್ಯ. ಗುರುಗಳು ಹೇಳಿದರೆ ಮಾತ್ರ ಸಾಧ್ಯ. ನನ್ನ ಗುರುಗಳು ಏನು ಹೇಳ್ತಿದ್ರು? ಅಪಿ ಆಕಾಶ ಗೊತ್ತಾ? ನಂಗೆ ಗೊತ್ತು, ಸ್ವಲ್ಪ ಏನೋ ಶಾಸ್ತ್ರಗಳನ್ನು ಅಲ್ಲಲ್ಲ ಏನೋ 2 ಪಂಕ್ತಿಗಳನ್ನು ನೋಡಿದ್ದೇನೆ. ಹೌದು, ಅದಕ್ಕೆ ರೂಪ ಇಲ್ಲ ಆಕಾಶಕ್ಕೆ, ಹಾಗಾಗಿ ಕಾಣಲ್ಲ. ಕರೆಕ್ಟ್. ನಿನಗೆ ವಾಯು ಗೊತ್ತಾ? ಹಾಂ ಗೊತ್ತು ಸ್ವಾಮಿ, ಅದಕ್ಕೂ ರೂಪ ಇಲ್ಲ, ಸ್ಪರ್ಶ ಇದೆ. ಹೌದಲ್ಲ? ನೋಡು, ಅಹಂಕಾರ ಇದೆಯಲ್ಲ, ಅದು ಗಾಳಿ. ಯಾವಾಗ ಒಳಗೆ ಹೋಗುತ್ತೆ ಗೊತ್ತಾಗಲ್ಲ, ಯಾವಾಗ ಹೊರಗೆ ಬರುತ್ತೆ ಗೊತ್ತಾಗಲ್ಲ. ಹೊರಗೆ ಬರಬೇಕು, ಗುರುಕೃಪೆ ಬೇಕು. ಒಳಗೆ ಹೋದ್ರೆ ಗೊತ್ತಾಗಲ್ಲ ನಿನಗೆ ಆ ಅಹಂಕಾರ ಬಂತು, ಮತ್ತೆ 2 ಪಾದಕ್ಕೆ ಸ್ಪರ್ಶ ಮಾಡಿದ ಪುಣ್ಯ ಮತ್ತೆ ನಾಶ ಆಯಿತು ಅಂತ ಅರ್ಥ. ನಮಗೇನು ಅಹಂಕಾರ ಅಂತ ಕೇಳಿದರೆ ಪದವಿಯ ಅಹಂಕಾರ. ನಾವು ಎಲ್ಲಿ ಅಹಂಕಾರ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ನನ್ನ ಗುರು ಇವ ಅಂತ ಹೇಳಿ ಎದೆ ತಟ್ಟು ಹೇಳಬೇಕು, ನಾನು ಇಂಥ ಗುರುಗಳ ಶಿಷ್ಯ ಅಂತ. ಅಲ್ಲಿ ಅಹಂಕಾರ ಇರಬೇಕು ನಮಗೆ. ಎಲ್ಲಿ ಅಹಂಕಾರ ಇರಬೇಕು ಅಂದರೆ ನನ್ನ ಗುರು ಇವ ನಿರಾಕಾರ ಸಾಕಾರವನ್ನು, ನಿರಾಕಾರ ಸ್ವರೂಪವನ್ನು ತೋರಿಸುವವ ನನ್ನ ಗುರು. ಅಲ್ಲಿ ಅಹಂಕಾರ ಇರಬೇಕು. ನಮಗೆಲ್ಲಿ ಅಹಂಕಾರ ಇದೆ? ನನ್ನ ಮನೆ, ನನ್ನ ಆಸ್ತಿ, ಒಡವೆ, ಇದರಲ್ಲಿ ಅಹಂಕಾರ. ಅದಕ್ಕೆ ಏನು ಹೇಳಿದರು ಅಂತ ಕೇಳಿದರೆ, ಗುರೋ ಸಮೀಪೆ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿದ್ದು. ಅದಕ್ಕೆ ಒಂದು ಸಾರಿ ನೀವೇನಾದರೂ ತಪ್ಪಿಯೂ ಕೂಡ ಗುರುಪಾದ ತಲದಲ್ಲಿ ತಪ್ಪನ್ನ ಮಾಡಿದ್ದು, ಆಡಿದ್ದು, ನೋಡಿದ್ದು, ಕಂಡದ್ದು ಆದರೆ ಶತಸಹ ಸಿದ್ಧ ನೀವು ಪಾಪಕ್ಕೆ ಗುರಿಯಾಗಿದ್ದೀರಿ. ಆ ಪಾಪವನ್ನು ತೊಳೆಯಲಿಕ್ಕೆ ಮತ್ತೆ 10 ಗುರುಗಳು ಬಂದರೂ ಸಾಧ್ಯ ಇಲ್ಲ. ಒಂದು ಗುರುವಿನ ಚರಣದಲ್ಲಿ ಮಾಡಿದ ಆ ಪಾಪವನ್ನು ತೊಳೆಯಲಿಕ್ಕೆ ಇನ್ನು 10 ಗುರುಗಳು ಬಂದರೂ ಆ ಪಾಪವನ್ನು ತೊಳೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವಿಗೆ ಆ ಗುರುವೇ. ಮತ್ತೊಂದು ಗುರುವಿನಿಂದ ಆ ಪಾಪವನ್ನು ತೊಳೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲಿದ್ದೀರಿ ಅಂತ ಎಚ್ಚರಿಕೆ ಇರಬೇಕು ಅಂತ. ನಾವು ಎಲ್ಲಿದ್ದೇವೆ ಅಂತ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಎಲ್ಲಿದ್ದೇನೆ ಅಂತ. ಗುರುಸ್ಥಾನದಲ್ಲಿದ್ದಾಗ ನೀವು ಯಾವುದೋ ನಾನು ಹೇಳೋದಿಷ್ಟೇ. ನೀವು ವಿಷ್ಣು ದರ್ಶನ ಕೊಡ್ತಾನಾ? ಇಲ್ಲ, ನನ್ನ ಗುರುಗಳೇ ಬಂದು ದರ್ಶನ ಕೊಡಬೇಕು. ಆ ಹಠ ನಿಮ್ಮಲ್ಲಿ ಬರಬೇಕು, ನನ್ನಲ್ಲಿಲ್ಲ. ನಾನು ತುಂಬ ಅಧಮ. ತುಡಿತ ಹೇಗಿರಬೇಕು ಅಂತ ಕೇಳಿದರೆ, ಆ ಗುರು ನನಗೆ ಚೌಕಾಮೇಳ ನೆನಪಾಗ್ತಾನೆ. ಗುಡಿ ಕಟ್ತಾ ಇದ್ನಂತೆ. ನೀವೆಲ್ಲ ಕೇಳಿರ್ತೀರಿ, ಎಲ್ಲರಿಗೂ ಅನುಭವ ಇದೆ. ನನಗಿಂತ ಫಲಿತ ಕೇಶಿಗಳಿದ್ದೀರಿ. ನಂದು ಇಲ್ಲಷ್ಟೇ ಬೆಳಗಾಗಿದೆ, ನಿಮಗೆಲ್ಲ ಇಲ್ಲೂ ಬೆಳಗಾದವರೆಲ್ಲ ಇದ್ದೀರಿ. ಆ ಅನುಭವ ತುಂಬ ದೊಡ್ಡದು. ಚೌಕಾಮೇಳ ಮನೆ ಕಟ್ತಾ ಆ ದೇವಸ್ಥಾನವನ್ನು ಕಟ್ತಾ ವಿಠ್ಠಲ 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 ಹೇಳ್ತಾ ಇದ್ದಂತೆ. ಶಿಖರದವರೆಗೆ ಕಟ್ಟಿದಂತಹ ಮಂದಿರ ಒಂದ್ಸಾರಿ ದಪ್ಪಂತ ಬಿತ್ತಂತೆ.
ಯಾರಿಗೂ ಸಿಗಲಿಲ್ಲ. ಎಲ್ಲಿ ಚೌಕಾಮೇಳ ಗೊತ್ತಿಲ್ಲ, ಎಲ್ಲಿ ಭಕ್ತ ಗೊತ್ತಿಲ್ಲ. ಹುಡುಕ್ತಾ 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 ಎಲ್ಲೂ ಇಲ್ಲ. ಅವ್ರ ಗುರು ಹೇಳಿದ್ರಂತೆ, ಅವೆಲ್ಲ ಹೋಗ್ತಾನೆ ಅಂತ. ಎಲ್ಲಿ ಹೋಗಲ್ಲವ ಅಂತ. ಒಂದೊಂದು ಇಟ್ಟಿಗೆಯನ್ನು ಕೇಳಿ, ಎಲ್ಲಿ ವಿಠ್ಠಲ್ 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 ಅಂತ ಬರ್ತಾ ಇದೆ ಅಲ್ಲಿದ್ದಾನೆ ಅಂತ. ಒಂದೊಂದು ಇಟ್ಟಿಗೆಯನ್ನು ಹಿಡಿದ್ರೆ ವಿಠ್ಠಲ್ 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 ಅಂತ ಇತ್ತಂತೆ. ಅದ್ರ ಕೆಳಗಡೆ ಅವನು ಇದ್ದಂತೆ, ಹಾಗೆ ಜಪ ಮಾಡ್ತಾ ಇದ್ದಂತೆ. ಆ ಭಕ್ತಿ ನಮಗೆ ಬೇಕು. ಗುರುಗಳನ್ನು ದರ್ಶನ ಮಾಡೋದು ದೊಡ್ಡದಲ್ಲ. ಒಂದು ಸಾರಿ ಆ ಪಾದ ಸ್ಪರ್ಶದ ಆ ರೇಣು ಮಸ್ತಕಕ್ಕೆ ತಾಗೋದಲ್ಲ, ಆತ್ಮಕ್ಕೆ ತಾಗಬೇಕು. ಮಸ್ತಕಕ್ಕೆ ತಾಗತ್ತೆ. ಆ ಗುರುಪದದ ಸ್ಪರ್ಶ ಇದೆಯಲ್ಲ, ಆ ರೇಣು ಇದೆಯಲ್ಲ, ಆ ರಜ ಇದೆಯಲ್ಲ, ಆ ರಜ ಎಲ್ಲಿಗೆ ತಾಗಬೇಕು ಅಂತ ಕೇಳಿದರೆ ಆತ್ಮಕ್ಕೆ ತಾಗಬೇಕು. ಆವಾಗ ಮಾತ್ರ ಆ ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ತುಂಬ ದೊಡ್ಡದಾದಂತಹ ನನಗೆ ಆ ದೋಹೆ ನೆನಪಾಗುತ್ತೆ. ಇಡೀ ಜಗತ್ತನ್ನೇ, ಇಡೀ ಭೂಮಿಯನ್ನು ಪತ್ರವನ್ನು ಮಾಡಿ, ಇಡೀ ಸಮುದ್ರಗಳನ್ನೆಲ್ಲವನ್ನು ಮುಷಿ ಮಾಡಿ ಬರೆದರೂ ಕೂಡ ಆ ಗುರು ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಎಂತಹ ಗುರುಗಳನ್ನು ಪಡೆದಿದ್ದೀರಿ ಅಂತ ಕೇಳಿದರೆ ನನಗೆ ಆ ಮಾತೃ ಹೃದಯದ ಗುರು ನೆನಪಾಗ್ತಾರೆ. ಹೇಳಿದ್ನಲ್ಲ, ನಮ್ಮ ಹೊಡೆದಾಟ ಆಸ್ತಿ ಪಾಸ್ತಿಗೆ. ಮಗ ಬಂದಂತೆ ತಾಯಿ ಹತ್ರ, ನನಗೆ ಇದಿಷ್ಟು ಆಸ್ತಿ ಬೇಕು ಅಂತ. ತಾಯಿ ಹೇಳಿದ್ಲಂತ, ನಾನು ಎಲ್ಲಿರಲಿ ಅಂತ. ನಿನಗಿದೆಯಲ್ಲ ಹೊರಗಡೆ, ನಿನಗೆ ಮಠ ಮಂದಿರ ರೋಡ್ ಗಿಡಿ ಇದೆಯಲ್ಲ, ಅಲ್ಲಿ ಹೋಗು ಅಂದಂತೆ. ಆ ಮಗ ಅಂತ ಹೇಳಿದ್ನಂತೆ ತಾಯಿಗೆ. ತಾಯಿ ಹೇಳಿದ್ದು, ಬೇಡಪ್ಪ, ನಾನು ಸ್ವಲ್ಪ ದಿನ ಇದರಲ್ಲಿ ವಾಸವಾಗ್ತೇನೆ, ಆಮೇಲೆ ನಿನಗೆ ಕೊಟ್ಬಿಡ್ತೇನೆ. ನಾನು ಸತ್ ಮೇಲೆ ಯಾರಿಗೆ? ನಿನಗೆ ಅಲ್ವಾ ಇದೆಲ್ಲ. ಮಗ ಕೇಳಲಿಲ್ಲ, ಭೂಮಿಯಲ್ಲಿ ಕುತ್ಕೊಂಡಿದ್ದ. ಹೊಲಕ್ಕೆ ಹೋದ್ಲು ತಾಯಿ ಕೆಲಸಕ್ಕಂತ, ಮಗ ಮನೆಯಲ್ಲಿ, ತಾಯಿ ಕೆಲಸಕ್ಕೆ. ಹೋದರೆ ಆ ಮಗ ಏನು ಮಾಡಿದ ಅಂತ ಕೇಳಿದರೆ, ಎಂತಹ ಕುಪುತ್ರೋ ಜಾಯೇತ ಕ್ವಚಿತ ಭಿಗುಮಾತ ನಭವತಿ ಅಂತ. ಏನು ಮಾಡಿದ ಮಗ ಅಂತ ಕೇಳಿದರೆ, ಆ ಆಸ್ತಿಗೋಸ್ಕರವಾಗಿ ತಾಯಿಯನ್ನು ಶಿರಚ್ಛೇದ ಮಾಡ್ಲಿಕ್ಕೆ ಹೋದ ಅಂತೆ. ಇನ್ನೇನು 2 ಹೆಜ್ಜೆ ಇಟ್ಟು ತಾಯಿಯ ರುಂಡವನ್ನು ಕತ್ತರಿಸಬೇಕು. ತಾಯಿ ಹೇಳಿದ್ಲಂತೆ, ಅಪ್ಪ ಅಲ್ಲಿ ಮುಳ್ಳು ಬಿದ್ದಿದೆ, ಈ ಕಡೆ ಬಾ ಅಂತ. ಅದು ತಾಯಿಯ ಹೃದಯ, ಅದು ಗುರುವಿನ ಹೃದಯ. ಆ ಗುರುವಿನ ಪ್ರಾಪ್ತಿಗಾಗಿ ನಾವು ಇಲ್ಲೆಲ್ಲ ಓಡಿ ಬರೋದು, ಆ ತಾಯಿಯ ಹೃದಯಕ್ಕೋಸ್ಕರ ಓಡಿ ಬರೋದು. ಸುಮ್ಮನೆ ಸಿಗಲ್ಲ ಸ್ವಾಮಿ, ನಿಮಗೆಲ್ಲ ಸಿಕ್ಕಿದೆ, ನೀವೆಲ್ಲ ಪುಣ್ಯವಂತರು. ಈ ಭಾಗದಲ್ಲಿ ನೀವು ಏನು ಮಾಡಬೇಕು ಅಂತ ಕೇಳಿದರೆ ಗುರು ಸ್ಮರಣೆಯನ್ನು ಮಾಡಬೇಕು. ಇದು 1 ಜನ್ಮಕ್ಕೆ 2 ಜನ್ಮಕ್ಕೆ ಸಾಕಾಗುವಷ್ಟಲ್ಲ. ಮತ್ತು ನಮ್ದು ಏನು ಅಂತ ಗೊತ್ತಿಲ್ಲಲ್ಲ. ಏನು ನಮಗೇನಿದೆ ಅಂತ ಕೇಳಿದರೆ, ನಾವು ಹೆಂಗೆ ಬಂದೇವೆ ಹಂಗೆ ಹೋಗಬೇಕು ಅಂತ. ಎಲ್ಲರಿಗೂ ಭ್ರಮೆ ಏನಿದೆ ಅಂತ ಕೇಳಿದರೆ, ಹೆಂಗೆ ಬಂದೇವಿ? ಬಟ್ಟಿಗಿಟ್ಟು ಇಲ್ಲದೆ ಬಂದೇವಿ, ಬಟ್ಟಿಗಿಟ್ಟು ಇಲ್ಲದೆ ಹೋಗಬೇಕು ಅಂತ. ಅದಲ್ಲ ಭ್ರಮೆ ನಮಗದು. ಏನೂ ಇಲ್ಲದೆ ಬಂದೇವಿ, ಏನು ಇಲ್ಲದೆ ಹೋಗಬೇಕು ಅಂತ ಹಂಗೆ ಹೇಳಿಲ್ಲ. ಹೆಂಗೆ ಬಂದೇವಿ ಹಂಗೆ ಹೋಗಬೇಕು ಅಂದ್ರೆ ಅರ್ಥನೇ ಗೊತ್ತಿಲ್ಲ ನಮಗೆ. ಹೆಂಗೆ ಬಂದೇವಿ ಹಂಗೆ ಹೋಗಬೇಕು ಅಂದ್ರೆ ಅರ್ಥ ಏನು ಹೇಳಿ? ಏನದ್ರ ಅರ್ಥ? ಆ ಗೂಢಾರ್ಥ ಏನು? ಹೆಂಗೆ ಬಂದೇವೆ ಹಂಗೆ ಹೋಗಬೇಕು ಅಂದ್ರೆ ಅರ್ಥ ಏನು? ಜೀವ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಇಡೀ ಪ್ರಪಂಚದಲ್ಲಿ ನೀವು ವೈದ್ಯ ಲೋಕವನ್ನು ಒಂದು ಸಾರಿ ತಡಕಾಡಿ ನೋಡಿ. ಇವತ್ತು ಹೋಗಿ ಕೇಳಿ, ನೀವು ಇಲ್ಲಿ ಕೂತಿರಿ, ಇವತ್ತು ಕೇಳಿ. ನನಗೆ ಹಿಂಗೆ ಗುರುಗಳು ಹೇಳಿದ್ರು, ನಿಮ್ಗೆ ಹೇಳ್ತಾ ಇದ್ದೇನೆ. ಉಪನಿಷತ್ತಿನಲ್ಲಿ ಹೇಳುವ ಮಾತಿದೆಲ್ಲ. ನಿಮಗೆ ಜೀವ ಹೇಗೆ ಬಂತು ಗೊತ್ತಿಲ್ಲ. ಹೇಗೆ ಬಂತು ಹಾಗೆ ಹೋಗಬೇಕು ಅಂತ ಹೇಳಿದಾರಲ್ಲ. ನಾವೇನು ಅನ್ಕೊಂಡಿವಿ? ಆಗ ಹೇಳಿದ್ನಲ್ಲ, ಬಟ್ಟಿಲ್ದ ಬಂದ್ವಿ, ಬಟ್ಟಿಲ್ದ ಹೋಗಬೇಕು ಅಷ್ಟೇ. ಹಂಗಲ್ಲ. ಅದು ನಮ್ಮ ಆಧ್ಯಾತ್ಮ ಅಲ್ಲ, ನಮ್ಮ ಬ್ರಹ್ಮ ಪ್ರಪಂಚ ಅದಲ್ಲ. ಹೇಗೆ ಬಂದೇವೆ ಹಾಗೆ ಹೋಗಬೇಕು ಅಂದ್ರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಈ ಬ್ರಹ್ಮರಂಧ್ರದಿಂದ ಜೀವ ಬರುತ್ತೆ. ಜೀವ ಎಲ್ಲಿಂದ ಬರುತ್ತೆ? ನಮಗೇನು ಆಸೆ ಇದೆ, ನಮಗೇನು ಗೊತ್ತು ಅಂತ ಕೇಳಿದರೆ, ನಾಭಿಯಿಂದ ಆ ಹೊಂಕಳು ಅಂತ ಏನು ಹೇಳ್ತೇವಲ್ಲ, ಅಲ್ಲಿಂದ ತಾಯಿಯ ಹೊಂಕಳಿಗೆ ಒಂದು ಕನೆಕ್ಷನ್ ಇರುತ್ತೆ, ಅಲ್ಲಿಂದ ಜೀವ ಬರುತ್ತೆ. ಇಲ್ಲ. ಎಷ್ಟು ನಮ್ಮ ಋಷಿ ಮುನಿಗಳು ಆ ತಪಸ್ಸಿನ ಫಲ ಆ ಶಾಸ್ತ್ರಗಳಲ್ಲಿ ಅಡಕವಾಗಿ ಇಟ್ಟಿದ್ದಾರೆ ಅಂದರೆ, ಜೀವ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದ ಪ್ರವೇಶ ಆಗುತ್ತೆ ಜೀವ. ಅವಯವಗಳು ಯಾವಾಗ ಬರುತ್ತೆ, ಯಾವಾಗ ಜೀವ ಬರುತ್ತೆ, ಎಲ್ಲೂ ಉಪನಿಷತ್ನಲ್ಲಿದೆ. ಆ ಒಂದು ಸಾರಿ ಜೀವ ಇಲ್ಲಿಂದ ಪ್ರವೇಶ ಆದರೆ ಜೀವ ಎಲ್ಲಿಂದ ಹೋಗಬೇಕು? ಎಲ್ಲಿಂದ ಬಂತು ಅಲ್ಲಿಂದನೇ ಹೋಗಬೇಕು. ಅದರ ಅರ್ಥ ಏನು? ಆ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮನಿಷ್ಠನಾಗಿ ಆ ಬ್ರಹ್ಮರಂಧ್ರ ಸ್ಫುಟಿಸಿ ಜೀವ ಹೋಗಬೇಕು. ಊರ್ಧ್ವ ರೇತಸ್ಸುಗಳಾಗಬೇಕು ಅಂತ. ಅದೋ ರೇತಸ್ಸುಗಳೇ ನಾವೆಲ್ಲ ಇದ್ದೇವೆ.
ಊರ್ಧ್ವರೇತಸ್ಸುಗಳಾಗಬೇಕು ಅಂತ. ಊರ್ಧ್ವರೇತಸ್ಸುಗಳು ನಾವಾದರೆ ಈ ಬ್ರಹ್ಮರಂಧ್ರ ಪುಟದು. ಅದಕ್ಕೆ ಸ್ವಾಮಿಗಳು ಅಲ್ಲೇ ಇಲ್ಲಿ ಎಲ್ಲ ನಮ್ಮ ಪರಂಪರೆಯಲ್ಲಿ ದೇಹ ತ್ಯಾಗ ಮಾಡಿದ ತಕ್ಷಣ ಇಲ್ಲಿ ಕಾಯಿ ಹೊಡೆಯೋದು ಅಂದರೆ ಅದರ ಅರ್ಥ ಏನು? ತಪಸ್ಸನ್ನು ಮಾಡಿ ಧ್ಯಾನವನ್ನು ಮಾಡಿ ಈ ಸಹಸ್ರಾರ ಒಡೆದು ಇಲ್ಲಿಂದ ಜೀವ ಹೋಗಬೇಕು ಅಂತ. ಎಲ್ಲಿಂದ ಬಂತು ಅಲ್ಲಿಂದ ಹೋಗಬೇಕು ಅನ್ನುವ ತಾತ್ಪರ್ಯ ಇದು. ಇದು ಬ್ರಹ್ಮ ತಾತ್ಪರ್ಯ. ಇಷ್ಟೊಂದು ವಿಶದವಾದಂತಹ ಎಷ್ಟೋ ಬ್ರಹ್ಮನ ಕುರಿತಾದಂತಹ ಉಲ್ಲೇಖಗಳು, ಆ ಬ್ರಹ್ಮನ ಕಾಣುವಿಕೆಯ ಆ ಹಾದಿ ಎಲ್ಲವೂ ಶಾಸ್ತ್ರ ಪ್ರಪಂಚದಲ್ಲಿದೆ. ನಾವು ಈ ಪ್ರಪಂಚವನ್ನು ಬಿಟ್ಟು ತುಂಬ ದೂರ ಹೋಗ್ಬಿಟ್ಟಿದೆ, ಕಾಣದ ಲೋಕಕ್ಕೆ ಹೋಗಿದೆ. ಮತ್ತೆ ಬ್ರಹ್ಮನ ಕಾಣುವ ಲೋಕಕ್ಕೆ ನಾವು ಬರಬೇಕು. ಅದಕ್ಕೆ ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರು ನಮ್ಮೊಟ್ಟಿಗೆ ಇದ್ದಾನೆ. ಅದನ್ನು ಸದುಪಯೋಗ ನಾವು ನೀವು ಮಾಡಿಕೊಳ್ಳುವ ಅಂತ ಹೇಳ್ತಾ, ಏನಾದರೂ ನಾನು ತಪ್ಪು ಮಾಡಿದ್ದರೆ, ತಪ್ಪು ಮಾತನಾಡಿದರೆ ಆ ಎಲ್ಲ ತಪ್ಪುಗಳಿಗೆ ಒಂದು ಬಾರಿ ಕ್ಷಮೆಯನ್ನು ಕೇಳ್ತಾ, ನಿಮಗೇನಾದರೂ ಸಂತೋಷ ಆಗಿದ್ದರೆ ನನ್ನ ಮಾತುಗಳಲ್ಲಿ ಅದೆಲ್ಲವೂ ನನ್ನ ಗುರು ಪರಂಪರೆಗೆ ಸೇರಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರ.